ಹೊರ್ರೆಯವಾಯಿ ಸಾರಥಿ ಈ ಸುಂದರವಾದ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ? ನಮ್ಮ ದೊರೆಯಾದ ಗೌರವೇಶ್ವರನು ಭಕ್ತನಾಗಿರುವಂತೆ ಸಾರಥಿ ಭೂಪತಿ ತತ್ಕಾರಣ ಗುರುಪುತ್ರನಂ ಕರೆತರಲು ಚಾರರು ಬಂದಟ್ಟಣಕ್ಕೆ ನಿಲ್ಲದ ಬಲ್ಲಿರದ ಮಾತನಕ್ಕೆ ಮರಣವಾದ ಗಂಡ ಸಾರಥಿ ತೀರ್ತು ಭೂಪತಿ, ತೀರ್ತು ಭೂಪತಿ, ಪೀಠವನ್ನು ಅಲಂಕರಿಸಿ ಜಾಗೃತಿ. ಕರ್ಣ ಶಿವಪ್ಪ ಅಂಗಣ್ಣ ಅವರು ಅಶ್ವತ್ಥಮನ ಪಾತ್ರವನ್ನು 5 ಜನ ಇರುತ್ತಾರೆ. ದಯವಿಟ್ಟು ತಾವು ತೆಗೆದುಕೊಂಡು ತಮ್ಮನ್ನು ವಿನಂತಿ. ಧೃತರಾಷ್ಟ್ರ ಪುತ್ರನಾದ ಕೌರವೇಂದ್ರ ಆ ದುರ್ಯೋಧನಾದ ಪಾಂಡವರನ್ನು ತರತರದ ಹಂಚಿಕೆಯಿಂದ ಕೊಲ್ಲಿಸಬೇಕೆಂದರೆ ಆ ದುರ್ಯೋಧನಾದ ಪಾಂಡವರನ್ನು ಪಂಚಿಕೆಯಿಂದ ಕೊಲ್ಲಿಸಬೇಕೆಂದರೆ ಅವನಿಗೆ ಜಯವೇ ಜಯವಾಗುವುದು. ಹಿಂದಕ್ಕೆ ಬಂದ ಭೀಮನಿಗೆ ವಿಷದ ಕಜ್ಜಾಯ ತಿನ್ನಿಸಿ ಕೈಕಾಲುಗಳನ್ನು ಕಟ್ಟಿ ದಟ್ಟ ಬಿಡುವುಗಳು ಹಾಕಿದವರು. ಆದರೂ ಅವನಿಗೆ ಬಲ ಬರಲಿಲ್ಲ. ಇದು ಅಲ್ಲದೆ ಮನೆಯೇ 5 ಮಂದಿ ಪಾಂಡವರನ್ನು ಹೊರಗಿನ ಮನೆ ಒಳಗಿಸಿ ಬೆಂಕಿಯ ಹಚ್ಚಿದವು. ಆ ಹೊರಗಿನ ಮನೆಯಿಂದ ಸಹ ಪಾರಾಗಿ ಬಂದರು. ಭೀಮನ 98 ಮಂದಿ ತಮ್ಮನವರನ್ನೇ ಕೊಲ್ಲಿಬಿಟ್ಟರು. ಆ ಒಟ್ಟಿಗೆ ಯುದ್ಧದಲ್ಲಿ ಉನ್ನತ ಪರಾಕ್ರಮಿಯಾದ ದ್ರೋಣರನ್ನೇ ಗೆದ್ದರು. ಈ ಒಟ್ಟಿಗೆ ಯುದ್ಧಕ್ಕೆ ಯಾರನ್ನು ಕಳಿಸಬೇಕೆ? ಸ್ವತ್ತಮನೇ ಮಹಾವೀರನೇ. ಆಹೋ ಗುರುಕುಲಾಂಬುತಿಗೆ ಪೂರ್ಣ ಚಂದಿರನಂತ ದುರ್ಯೋಧನ. ಆಹೋ ಗುರುಪುತ್ರ ಕಂಡತ್ತಳದ ಆ ಮೂರ್ಖನಾದ ಪಾಂಡವರನ್ನು ಕಡಿದು ಹಾಕುವ ಬಲಾಢ್ಯರು ಯಾರಲ್ಲವೆಂದು ಮನದೊಳಗೆ ಮಿಡುಕಿ ಕೊರಗಿ ಕರಗಿ ಸಾಯುವುದನ್ನು ಬಿಡುಬಿಡು. ಅಹೋ ಕೌರವೇಂದ್ರ, ಅಹೋ ಗುರುಪುತ್ರ, ಬಲ್ಲಿದ ಬಲಾಢ್ಯನಾದ ನಿನ್ನ ತಮ್ಮನಾದ ದುಶ್ಯಾಸನನನ್ನು ಎಲ್ಲರಿಗಿಂತ ಮಿಗಿಲಾದ ಬಲಾಢ್ಯನಾದ ಅಶ್ವತ್ಥಾಮನನ್ನು ಕಲ್ಲಿಗಿಂತ ಜನರ ಗೌರವೇಂದ್ರ ನೀನಿಲ್ವೇ? ನಮ್ಮಂತ ಬಲಶಾಲಿಗಳು ನಿನ್ನ ಆಸ್ಥಾನದಲ್ಲಿರುವಾಗ ನೀನು ಚಿಂತೆ ಮಾಡುವುದಕ್ಕೆ? ಅಹೋ ಕೌರವೇಂದ್ರ, ಅಹೋ ಗುರುಪುತ್ರ, ಈಗಲೇ ಘನ ಪರಾಕ್ರಮಿ ಕಲ್ಲಿಕರ್ಣನನ್ನು ಕರೆದು ವಿಚಾರ ಮಾಡು ದುರ್ಯೋಧನ. ಅಹೋ ಶ್ವತ್ಥಾಮನೇ, ಅಹೋ ಸುಯೋಧನ, ನೀ ನಾಟಿದ ನುಡಿಯನ್ನು ಕೇಳಿ ಎನ್ನ ಮನದ ಕಡು ತಾಪವು ಹೋಯಿತು. ಸಂತೋಷವೆಂಬ ಬಳ್ಳಿಯು ಕುಡಿಯು ಮುಂದಕ್ಕೆ ಸಾಗಿತು. ಬರಾಬರ ಕುಂತಿಯ ಮಕ್ಕಳಾದ ಪಾಂಡವರನ್ನು ಕೊಲ್ಲಬೇಕಾದರೆ ಹೊಲವಂತನಾದ ಕಾರಣದಿಂದಲ್ಲದೆ ಇನ್ನೊಬ್ಬರಿಂದ ಸಾಧ್ಯವಿಲ್ಲ ಮಾತು ಎನ್ನ ಮನಕ್ಕೆ ನಿರ್ಧಾರವಾಯಿತು. ಜಾಗೃತಿಯಿಂದ ಕಲಿಕಾಡನ ಭಯಗಳ ಸಾರಥಿ ಅತಿ ಜಾಗೃತಿ ಏನಪ್ಪ ಇಲ್ಲಿ ಬೇಟೆ ಕೆಡ್ತದ? ಬೇಟೆ ಬರ್ತದ ಗೊತ್ತಾಗ್ತಲ್ಲ ನಿಮ್ಗೆ? ಕರ್ಕರ್ಣ ಕರ್ಣ ಕರ್ಕಂದ್ರೆ ಬಾ, ಕರ್ಕಂದ್ರೆ ಅಣ್ಣ ಕೊಡೋದು ಕೊಟ್ಟು ಒಳಗಡೆ ಪ್ಲೀಸ್. ಯಾರು ಚೆಕ್ ಮಾಡಬೇಡ್ರಿ.
ಬಲ ಬಲ ಆರ್ಭಟವೆಂಬರದು ಸ್ವಾಗತ ಜೀವನ ಮನೆಯ ಮಣ್ಣು ಮುಗಿಸಿ ಬಲ ಬಲ ಎಲ್ಲಯ ಆತ್ಮಸಚೇತನರಾಗಿ ಖಂಡಿ ಕುಂದಿ ನಂದಿ ಹೋದರು. ಎಂದರೆ ಕ್ರಮೇದರಿಂದ ಮಾತನಾಡುವ ಭದ್ರತೆಯ ಮಾನವ ಓಹೋ ದೇವ ನಾವುದಾರೆಂದರೆ ಬಿತ್ತಿ ಬೆಳೆಯಬೇಕು ರೈತರ ಮಕ್ಕಳಾಗಿ, ಹುಟ್ಟಿ ಬೆಳೆಯಬೇಕು ಉತ್ತಮರ ಮಕ್ಕಳಾಗಿ, ದುಡಿದು ತಿಂದರೆ ಮಂದಿಯ ಕಾಟ, ಕುಳಿತು ತಿಂದರೆ ತಂದೆ ತಾಯಿಗಳ ಕಾಟ, ಹೋಟೆಲ್ಗೆ ಹೋದರೆ ಗೆಳೆಯರ ಕಾಟ, ಮನೆಗೆ ಬಂದರೆ ಎಂಟರ ಮಕ್ಕಳ ಕಾಟ. ಅದಕ್ಕಾಗಿ ನಾನು ಮೂಲೆಯಲ್ಲಿ ಮನೆಗೊಂಡೆ. ಆದರೂ ಆ ಸೊಳ್ಳೆಗಳ ಕಾಟವನ್ನು ತಡೆಯಲಾರದೆ ಬಂದು ನಿಮ್ಮನ್ನು ಮಾತನಾಡಿಸುವ ಪುಟ್ಟ ಸಾರಥಿ ಎಂದು ಕರೆಯುತ್ತಾರೆ ದೇವ. ಹೇಳಿಕೊಂಡು ಬರಬೇಕಂತ ನಾನಾಗಿದ್ದವ ಸಾರಥಿ ನಿನ್ನ ವಾಕ್ಚಾತುರ್ಯಕ್ಕೆ ಮೆಚ್ಚಿದೆ. ಹೌದು ದೇವ. ಇಡಿ ಕೈಗೆ ಬಂಗಾರದ ಕಡೆಗೆ ಹೋಗ್ಕೊಡುವೆ ಧರಿಸಿಕೋ. ಹಾಗೆ ದೇವ. ಸಾರಥಿ ಭಗವತಿ ಏನು ಎನ್ನಯ ವ್ಯರ್ಥಾನವು ಮೇಲಿವೆ ಕೇಳು. ಅದೇನು ದೇವ. ಎನ್ನಯ ಕಾಗಕ್ಕರಿಯ ಹೊತ್ತಿನ ನಾಲ್ಕು ಬಾಲಕರು ತಪ್ಪ ತಮ್ಮೊಳಗೆ ಭಯಗೊಂಡು ಬಲ ಬಲ ಭಗವತಿ ಎಲ್ಲ ಕಳೆದು ಕಾಲಕ್ಕೆ ಪಾತಾಳ ಪಳೆಯನ್ನು ಮತ್ತೆ ದಕ್ಕಿಸಿ ತನ್ನ ಮುಕುಟದಲ್ಲಿ ಸೋದರದ್ದು ಪಳೆಂದು ಹೌದು ದೇವ. ನಕ್ಷತ್ರಾದಿ ಈ ಪಡೆಗೆ ಸಿಡಿದಿದ್ದವು. ಬಲ ಬಲ ಸಾರಥಿ ಭಗವತಿ ಬೈಕಿನ ಜಲ್ಪಿಗೆ ಭೂಮಿ ಆಕಾಶವು ಬೆಳೆದನ್ನು ಬೆಳೆದಪ್ಪಾಗುತ್ತೆ. ಚದುರು ಸಪ್ತ ಪಾತಾಳಾದರೆ ಯಾವ ಸಪ್ತ ಲೋಕಾದಿಗಳು ಬೋರ್ಡುತ್ತಾ ದುಃಖಿಸುತ್ತಾ ಭಗವತಿ ಇದು ಅಲ್ಲದೆ ಎಣ್ಣೆಯ ಕುಡಿ ಮೀಸೆಯ ರಭಸಕ್ಕೆ ಪಡದೆ ಬರು ಗಂಟದಲ್ಲಿ ಎನ್ನ ಪಟ್ಟಣ ಬೆಳೆದೆ ನನಗೆ ಸೇವಕರಾದರು. ಸಾರಥಿ ಪಡಿಸಿ ಕುಡಿ ಕೆಂಬ ಕಾಲಾವಕಾಶಕ್ಕೆ ಗಗನ ಮಾರ್ಗದಲ್ಲಿ ಚಲಿಪ ಸೂರ್ಯಚಂದ್ರಾದಿಗಳು ಪಾಪುರೇ ಬಿಳುಲೆಯಂತಪ್ಪರಿಸಿ ಬೋಳ ಸಂಚಾರವನ್ನು ಬಿಟ್ಟು ಹೌದು ದೇವ. ಆಶೀರ್ವಾದವೆಂಬ ಕವಚವನ್ನು ತೊಡಿಸಿ ಸಂತೋಷದಿಂದ ಹೋದರು. ಸಾರಥಿ ಭಗವತಿ ಎಂದವೋ ತಂಡ ಸಿಮಗಂಚಿಪ ವಿಜಯ ವೀರ ಬಲ್ಲಿದ ವಿಕ್ರಮ ದೇವಿ ಎಂಬ ಜನರಿಗೆ ಮನ ಕಲಕದೆ ದೇಹಾರ್ಪಣೆ ಮಾಡುವ ಮಹಾದಾನಶೂರ. ಬಲ ಬಲ ಸಕಲ ಬಲ ತ್ರಾಣ ಧುರೀಣ ಭುವನದಿಂದ ಉದ್ಭವಿಸಿ ಸಕಲ ಜೀವಿಗಳ ಪ್ರಕಾಶಮಾನ ಚಂದಿರನಾದ ಭಾನುರಾಯನೇ ಎನ್ನಪಿದನು. ಕುಂಭಾಯಮಾನನಾಗಿ ಪ್ರಜ್ವಲಿಸುವ ದುರ್ಯೋಧನ ಚಕ್ರವರ್ತಿಯನ್ನ ಪ್ರಾರ್ಥನೆ. ಹೌದು ದೇವ. ಎಂತಿರ್ಪ ಸ್ನೇಹ ಮಾದಾನದು ಮಕ್ಕಳಾಗಿರುವ ಕಲಿಕರ್ಣ ದುರೀಣ ರವಿಪುತ್ರ ಕರ್ಣ. ಈ ತಾನ ಶೂಲ ಕರ್ಣನಿಗೆ ಎಷ್ಟು ಮಂದಿ ವೈರಿಗಳೆತ್ತರೆ ಸರಿ ಸಾಟಿವೆಲ್ಲವೆಂದು ದೇವೇಯ ನೋಡಿ ಸಾರಥಿ ಓಹೋ ದಾನಶೂರ ವೀರಕರ್ಣರು ತಾವಾದರೆ ಇಂದು ಅನ್ನವಾದ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಧಾನ ಹೊಳಿಲೇ ಸಾರಥಿ ದ್ವಿವತರ ಮಾತು ಸಭಾ ಭವನಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ? ಎನ್ನಯ ಸನ್ಮಿತ್ರ ಏಕಚಕ್ರಾಧಿಪತಿಯಾದ ದುರ್ಯೋಧನ ಮಹಾರಾಜನ ಅತ್ಯುಗ್ರವಾಗಿ ಬರಬೇಕೆಂದು ನಿರ್ಧಾರವನ್ನಿಟ್ಟ ಕಾರಣ ಅಂತ ದುರ್ಬಲ ಪ್ರಸಂಗವೇ ನೆಚ್ಚಿತೆಂದು ಮನದೊಳು ಗ್ರಹಿಸಿ ಹೌದು ದೇವ. ನೀನು ಕುರುಪತಿ ಎಲ್ಲಿಗೆ ಹೋಗಿ ಕಾರಣ ಮಹಾರಾಜನು ಬಂದಿಹನೆಂದು ಜಯದನ್ನೂರಿನಿಂದ ಬೇಳೆ ಸಾಧಿ ಜಾಗೃತಿ ದೇವ ಪೀಠವನ್ನು ಜಾಗೃತಿ. ದುರ್ಯೋಧನ ಈ ಕಾಲದಲ್ಲಿ ಮಾಡಿಬಲು ನಿನಗೆ ಸ್ನೇಹಪೂರ್ವಕ ವಂದನ.
ಮಾತಿಗೆ ಪೂರ್ಣ ಚಂದ್ರನ ತಪ್ಪುವ ಮೆತ್ತ ದುರ್ಯೋಧನ. ಆತ್ಮಮಿತ್ರನಾದ ಕಲಿಕರ್ಣ ಎಂದಾದ ಕೇಳರನ್ನು ನಂದಿಸುವ ಚಿರವೊಂದರಗಿಟ್ಟು ಪಣಿಯೋಕರ ಬಿಟ್ಟು ಆಹಾ ಎಂದು ಬಿಟ್ಟು ನೀನು ಚಿಂತೆ ಮಾಡುವ ಕಾರಣವೇನೋ ಗುರುಪತಿ. ಬಣ್ಣ ಪಾಂಡವರು ಬಂಧು ವರ್ತನನ ಮರೆಮಕ್ಕಲಿ ಇಲ್ಲವಾಯ್ತೆ ಆ ಬಂಧುಪುತನ ಆಶ್ರಯದಲ್ಲೇ ಇರಲಿ. ನೆಂತ ನಿಲುವಿಗೆ ನಿನ್ನ ವೈರಿಗಳಿಗೆ ಒಪ್ಪಸವನ್ನು ಮಾಡಿ ಅವರ 7 ಅಕ್ಷೋಣಿ ಸೈನ್ಯನಾಶ ಮಾಡಿ ನಿನ್ನ ಮನಸ್ಸು ಆನಂದ ಮಾಡದೆತ್ತಡೆ ಬಾಲನಂದನ ಕಲಿ ಕಣ್ಣನೆಂದು ಹೆಸರಿದ್ದು ಸಾರ್ಥಕವೇನೋ ಗುರುಪತಿ. ಏನು ಮುಂದೆ ಹೇಳಿದ್ರು ನಂದನನಾದ ಕರ್ಣ ನಂದನನಾದ ದುರ್ಯೋಧನ ಹೇಗೆ ಹೇಳಲಿ ಸಂಪೂರ್ಣ ಏನಿಟ್ಟರೆ ಬರುವುದು ನನಗೆ ಮರಣ. ಅಂತ ಪ್ರಸಂಗ ಏನು ಬಂದಿರುವುದು ಮಿತ್ರ. ಭಾಪದ ನಿಪುಣರಾದ ಪಾಂಡವರನ್ನು ಜಯಿಸುವುದಕ್ಕೆ ಅಪರಿಮಿತ 11 ಸೈನಿ ಬೆಳದಡನೆ ಭೀಷ್ಮರಿಗೆ ದಳಪತಿ ಪಟ್ಟವನ್ನು ಕಟ್ಟಿ ಕಳಿಸಿದರೆ ಆ ಭೀಷ್ಮರಿಗೆ ದಳಪತಿ ಪಟ್ಟವನ್ನು ಕಟ್ಟಿ ಕಳಿಸಿದರೆ ಅಯ್ಯೋ ಆ ಕಪಟ ನಾಟಕನಾದ ಶ್ರೀಕೃಷ್ಣನು ಅಪರಾತ್ರಿಯಲ್ಲಿ ಪಾತ್ರನು ಭೀಷ್ಮರ ಬಳಿಗೆ ಕರೆದುಕೊಂಡು ಹೋಗಿ ಇಬ್ಬರಿದ್ದ ವ್ಯಾಖ್ಯೆ ಹೇಳಿ ಪಾಂಡವರಿಗೆ ಕೃತ ಮಾಡಬೇಕೆಂದು ಪಾದವು ಬಿಡದೆ ಶಪಥಹೀನನಾದ ಧನುಜಯನು ಬಿಡಿತರ ತಕ್ಕ ಪರ್ವವನ್ನು ಹೇಳಿ ಕಳಿಸುವುದಕ್ಕೆ ಭೀಷ್ಮರು ಶಕ್ತಿಹೀನರಾಗಿ ಶರಪಂಜರದ ಮೇಲೆ ಸುಮ್ಮನೆ ಮಲಗಿದರು. ಕೀರ್ತಿಗೆ ಅಂಚಿದವರನ್ನು ನೆಪ್ಪಿ ಸುಮ್ಮನೆ ಕೆಟ್ಟನು ಕಂಡು ದಿಟ್ಟನಾದ ದುರ್ಯೋಧನ ಆ ಬಂಡ ಪಾತ್ರನು ಪುಂಡಿರಿ ಕಾಕ್ಯನು ಕೂಡಿಕೊಂಡು ಗಂಡು ಗಲಿಗಳಾದ ಭೀಷ್ಮ ದ್ರೋಣನನ್ನು ಮೋಸ ಮಾಡಿಕೊಂಡಿರುವೆ. ಬಾಪ್ರೆ ಅರ್ಜುನ, ಇದೇನೋ ನಿನ್ನ ಒಳಗರ್ಜನ. ಇದುವರೆಗೆ ನಿನಗೆ ಸರಿ ವೈರಿಗಳು ಯಾರಿಲ್ಲವೆಂದು ಗಣನೆ ಮಾಡಿದನಲ್ಲ, ಬೆಳಿಗ್ಗೆ ನಿನ್ನ ಒಳ ಪೌರುಷವಲ್ಲ. ಇರಲಿ ಕೌರವೆಲ್ಲ ಮೊನ್ನೆ ಹೇಳೋ ಸತ್ಪ್ರಸಂಗ. ಶತ್ರುಗಳ ಮಸ್ತಕವನ್ನು ಕತ್ತರಿಸುವ ಕಲಿಕರ್ಣ ಕತ್ತರಿಸುವ ಕಲಿಕರ್ಣ ದುರ್ಯೋಧನ ಮತ್ತು ಹೇಳುವನು ಕೇಳೋ ದ್ರೋಣರ ಮರ್ಮವನ್ನ. ಏನು ಚೆನ್ನಾಗಿ ಹೇಳ ಮಿತ್ರ. ಬಿಲ್ವಿದ್ದ ಪ್ರವೀಣರಾದ ಈ ದ್ರೋಣರಿಗೆ ದಳಪತಿ ಪಟ್ಟವನ್ನು ಕಟ್ಟಿ ಕಳಿಸಿದರೆ ಆ ದ್ರೋಣನಿಗೆ ದಳಪತಿ ಪಟ್ಟವನ್ನು ಕಟ್ಟಿ ಕಳಿಸಿದರೆ ವೈರಿಗಳನ್ನು ಘಟಿಸುವುದು ಬಿಟ್ಟು ಸೆರೆ ಸಿಕ್ಕ ಧರ್ಮಜನು ತನ್ನೊಪ್ಪಿಸುವುದು ಬಿಟ್ಟು ಚಿತ್ತಪಿತನಾದ ಕಪಟ ವ್ಯಕ್ತಿಯನ್ನೆಂಬಿದ ಧರ್ಮಜನು ನುಡಿದ ನುಡಿಯನ್ನು ಸತ್ಯವೆಂದು ದೇಹವು ಬಿಟ್ಟು ವ್ಯಕ್ತ ಸಂಗ್ರಮದ ಪ್ರಾಣವನ್ನು ಕೊಟ್ಟರು. ನಮಗೆ ಚಿಂತೆಯಂ ತಂದಿಟ್ಟರು, ಮುಂದೆ ಬರುವ ಜಯ ಸಿರಿಯಂ ಕೊಟ್ಟರು. ಅಯ್ಯೋ ಕರ್ಣ, ನಾ ಕೆಟ್ಟರು, ನನಗೆ ಹುಚ್ಚು ಹಿಡಿದಿರುವುದೇನೋ, ಈಗ ನಾನೇನು ಮಾಡಲಿ ಕರ್ಣ? ಇದೇ ನೋಡಿ ನನಗಿರುವ ಕಥನ. ಕಟುಕಲ್ಲಿ ಕೆಳಂಬ ಮೇಘ ಮಂಡಲ ಮಾಡ್ತನಂತ ಮೆತ್ತ ದುರ್ಯೋಧನ. ಆತ್ಮಮಿತ್ರನಾದ ಕಲಿಕರ್ಣ ನೀನು ಅಡಿಗಡಿಗೆ ಕಡೆ ತಾಪವೆಂಬ ಕಡಲೋಳು ಮುಳುಗಿ ಮಿಡುಕಾಟಿ ಪ್ರಾಣ ಬಿಡುವನೆಂಬಲಿ ನಾಟುವ ನುಡಿಯು ಎಷ್ಟು ಮಾತ್ರಕ್ಕೆ ಸರಿಯಾಗುತ್ತಲ್ಲ. ಅದು ಯಾತಕ್ಕೆ ಸರಿದೋಟಮ್ಮ ದುರ್ಯೋಧನ. ಆತ್ಮಮಿತ್ರ ತಲೆ ಮಾಡಿದ ಯುದ್ಧಕ್ಕೆ ಸನ್ನದ್ಧನಾಗಿ ಎಂದು ನನಗೆ ದಳಪತಿ ಪಟ್ಟವನ್ನು ಕಟ್ಟಿದರೆ ಪಡವೆಯೇಳು ಬಿಡದೆಯ ಮಾಡಿ ಪಡವಿಗೆ ನೀಗಿ ಗಿಡದ ತಪ್ಪಲನ್ನು ತಿಂದು ಒಡೆದು ಬರೆದುಕೊಳ್ಳುವ ಆ ದಳಪತಿ ಪಾಂಡವರನ್ನು ಕಟ್ಟಿ ಬಿಡಿದು ತಂದೆ ಈ ಬಾಲನಂದನ ಕಲಿಕಲ್ಲನ್ನೇ ಪಡೆದು ತಾಯಿಯನ್ನು ಬಿಡಲಿ. ಎಲ್ಲವಾಯ್ತೆ ಈ ಬೋಲ ಮಂಡಲವನ್ನು ಬೆಳಗುವಂತ ಎಲ್ಲ ಜನಕನಾದ ಸೂರ್ಯನಾರಾಯಣ ಕಡು ತಾಪದಿಂದ ಅದೇನು ಕರ್ಣ? ಆ ವೃದ್ಧ ಭೀಷ್ಮವನ ಗೂಡಿನಂತಿರ್ಪನು ಆ ದ್ರೋಣನಿಗೆ ಹೋಳಿಗೆ ಉಕ್ಕಿಯನ್ನು ಯಥೇಷ್ಟವಾಗಿ ಬಡಿಸಿದರೆ ತುಪ್ಪದಲ್ಲಿ ಹಚ್ಚಿದ ತೊತ್ತನ್ನು ತಿನ್ನುವುದರಲ್ಲಿ ಸಮರ್ಥನಲ್ಲ. ಈ ಸಮರಂಗದ ಸಂಗತಿ ಅವರಿಗೇನು ಗೊತ್ತು ಮಿತ್ರ. ಎನ್ನ ಮುಂದೆ ಹೇಳಿದ್ರು ಇಂಥ ಸುದ್ದಿಯನ್ನ
ಅಲ್ಲೇ ನಿಂತಿದ್ದ ಅಶ್ವತ್ಥಾಮನಿಗೆ ಏನು ಗೊತ್ತು ದುರ್ಯೋಧನ ರೋಧ ಮಾತನಾಡಿದ್ರು ಅಂತ ಅಶ್ವತ್ಥಾಮ ಕರ್ಣ ಏನು ನಿನ್ನ ಒಳಗರ್ಜನ ನೀನ ಕಂಡು ಕಲಿ ಎಂದು ಬ್ರಹ್ಮಾಂಡವೇ ತುಂಬಿ ತುಳುಕುವುದು ಈಗ ಇಲ್ಲ ಅಂತವರು ಯಾರು ಲಜ್ಜೆಗೇಡಿ ಬುದ್ಧಿಗೇಡಿ ನೀನಂತ ಸಜ್ಜನ್ನ ಸಂಪನ್ನನಾದರೆ ಮಧ್ಯಮ ಪಾಂಡವನ ಮಗ ಮುದ್ದು ಅಭಿಮನ್ಯುವಿನ ಎದುರಿನೊಳ್ಳೆಂದು ನಿಮ್ಮಪ್ಪನ ಆಜ್ಞೆ ಆಗಿದ್ದರೆ ಭ್ರಷ್ಟಾಶ್ವತ್ಥಾಮನೆ ಚಂಡ ಏ ಬಂಡ ನಮ್ಮ ತೊಕ್ಕಿನಿಂದ ನಮ್ಮಪ್ಪ ನಮ್ಮ ನಿಂದಿದೆ ಅದರ ಬಡರ ನಮ್ಮ ಕೆಲವುಗಳನ್ನು ಪಟ್ಪಡದ ಮೃದು ತರಗರುಳುವಂತೆ ಒಡೆಯರೋದುಳ ತೆಗೆಯವರು ನಿಂದೆಗಳ ಎಲ್ಲ ಈ ಅಶ್ವತ್ಥಾಮನೆಂಬ ಕೋರ ನಿಮ್ಮಪ್ಪ ದ್ರೋಣನಾವ ಗಂಭೀರ ಆಡಿ ಆಡಿ ಬರುವ ಕಡೆಯಿಂದ ಕಪ್ಪ ಕಾಣಿಕೆ ಅಂತಂದು ರಾಜರಾಜೋತ್ತಮನಾದ ದುರ್ಯೋಧನ ಚಕ್ರವರ್ತಿಗೆ ಏಕಚಕ್ರಾಧಿಪತಿ ಎಂಬ ಹೆಸರು ವಸತಿಗಳು ತಂದವರು ನಾನು ಎಲ್ಲ ನಿಮ್ಮ ಈ ಸಾರ್ವಭೌಮನು ಪಾಂಡವರನ್ನು ಜಯಿಸುವುದಕ್ಕೆ ದೂರ ನಿಮ್ಮ ಅಪ್ಪನಿಗೆ ದಳಪತಿ ಪಟ್ಟವನ್ನು ಕಟ್ಟಿದರೆ ಶ್ರೀಕೃಷ್ಣನ ಕಪಟವನ್ನು ಅರಿಯದ ಸರವನ್ನು ತೆರೆಗಿಟ್ಟು ಸ್ವರ್ಗಾರೋಹಣ ಮಾಡಿ ಬರುವುದರೊಳಗಾಗಿ ನಿಮ್ಮಪ್ಪನ ದೇಹವನ್ನು ಅಶ್ವತ್ಥಾಮನೆ ಕರ್ಣವೇ ಎಂತ ದಂತಿಗೆ ವೀರ ಕ್ಷತ್ರಿಯರು ಹೋರಾಡುವುದು ಬಿಟ್ಟು ಬೆಲ್ಲು ಬಾಂಡಕಳಂ ಧರೆಗಿಟ್ಟರೇನು ಕುಲ ಲೈ ಕುಲ ಲೈ ಅದಮ ನಿಮ್ಮಪ್ಪನ ಸುಮ್ಮನೆ ಪ್ರಾಣವನ್ನು ಬಿಟ್ಟನು ನಮ್ಮ ಕೌರವನಿಗೆ ದುಃಖವನ್ನು ತಂದಿಟ್ಟನು ದೇವನಿಟ್ಟನು ಲೈ ಅಶ್ವತ್ಥಾಮನೆ ಲೈ ಬಂಡಗಾರನೇ ಅಲ್ಲಲ್ಲಿ ಚಾಡು ನುಡಿಗಳಲ್ಲಿ ಹೋಳಿಗೆ ಉಗ್ಗಿಯನ್ನು ಯಥೇಚ್ಛವಾಗಿ ಬಡಿಸಿದರೆ ಈ ಸಮರಂಗದ ಸಂಗೀತ ನನಗೆ ಗೊತ್ತಾ ದ್ರೋಣರ ಪುತ್ರ ಕೆಟ್ಟ ಜಾತಿಯೊಳು ಹುಟ್ಟಿದ ಕರ್ಣ ಎಲ್ಲ ಈ ಭ್ರಷ್ಟ ಬ್ರಾಹ್ಮಣ ಚಾಟಿ ಹೇಳಿ ಹೊಟ್ಟೆ ತುಂಬಿದುಕೊಳ್ಳುತ್ತಾರೆಂದು ನಿಮ್ಮಪ್ಪನ್ನು ಚಾಟಿ ಹೇಳಿ ಕೊಲ್ಲಿದಂತೆ ನಮ್ಮಪ್ಪನ್ನು ಚಾಟಿ ಹೇಳಿ ಒಬ್ಬರ ಪ್ರಾಣ ತೆಗೆದಲ್ಲ ಅದು ದೇವತೆಗಳ ಒಳಿತಿಗಾಗಿ ಮಾಡಿದ್ದರೆ ಬುದ್ಧಿಯವರೇ ಹೀನ ಬುದ್ಧಿಯವರೇ ಎಂದಕ್ಕೆ ಸಮುದ್ರ ಮದನ ಮಾಡುವ ಕಾಲದಲ್ಲಿ ದೇವದಾನವರಿಗೆ ಅಮೃತ ನೀಡುವ ಸಮಯದಲ್ಲಿ ರಾಮಜಪ್ಪ ರಾಕ್ಷಸನು ದೇವತೆಗಳ ಅಶ್ವತ್ಥಾಮನೆ ನಿಮ್ಮಪ್ಪನಾದ ದೂರನು ಬೆಳಗಿನಿಂದ ತೋರಿದಲು ಅಚ್ಚುತ್ತನು ಅಮೃತ ನೆರೆಯುವ ಸೌಟಿನಿಂದ ಆ ರಾಮನ ಇದು ದೇವತೆಗಳ ಒಳಿತಿಗಾಗಿ ಮಾಡುತ್ತಲೇ ಬುದ್ಧಿಗೇರಿಯಾದ ಅಶ್ವತ್ಥಾಮನೆ ಬಾಯಿ ಮುಚ್ಚಿಕೊಂಡಿದ್ದರೆ ಒಳ್ಳೆಯದಾಯಿತು ನನ್ನ ಚಿಲವನ್ನು ಕಡಿದಾಕುವೇನೋ ಕುಲೈನದ ಕಣ ಧೋರಣನ ಕುಮಾರ ಕುಮಾರ ನಿನ್ನ ಬ್ರಹ್ಮಾಸ್ತ್ರದ ಬಾಣಕ್ಕೆ ಎನ್ನದೊಂದು ರೋಮದ ನಡುವುದಿಲ್ಲ ಬೆಕ್ಕೆಯ ಕುಣಿಯೊಳ ನಿಂತ ನೀರಿನಲ್ಲಿರುವ ಕ್ರಿಮಿಕೀಟಗಳನ್ನು ತಿಂದು ಕಾಲ ಹರಣ ಮಾಡುವ ಕಪ್ಪೆಯು ತಪ್ಪದ ಕ್ಷೀರ ಸರದಿಯನ್ನು ಕೊಕ್ಕಂತಾಯಿತು ಬಂಡಗಾರವೇ ನಿಮ್ಮಪ್ಪನು ಪರಶುರಾಮರಿಂದ ಧನಸ್ಸನ್ನು ಪಡೆದನು ಶ್ರೀರಾಮಚಂದ್ರನ ಮಕ್ಕಳಾದ ಲವಕುಶರು ಸೂರ್ಯನಾರಾಯಣನನ್ನು ಮೆಚ್ಚಿಸಿ ಬ್ರಹ್ಮಾಸ್ತ್ರವನ್ನು ಪಡೆದರು ಇದರಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ನೀನೇ ಹೇಳುವ
ಅಶ್ವತ್ಥಾಮ ನಿನ್ನಂತ ಹುಡುಗನಿಗೆ ನೋಡಿದ ಸಂಗ್ರಾಮ ಈನಾದ ಕರ್ಣ ಕೈಲಾಗದ ನಾಯಿಯ ದೂರ ನಿಂತು ಬಗಳಿದಂತೆ ಯಾತಕ್ಕೆ ಅವರಂತ ನಿಂತಿವಿ ನಿನ್ನ ಶೌರ್ಯವು ಮೆನ್ನಡನ ತೋರು ಬಾ ಸಂಪೂರ್ಣ ಸಭೆಯ ಜನರು ನೋಡುವರು ನಿನ್ನ ಧನುಷ್ಯ ಸ್ವಲ್ಪ ನಿಲ್ಲು ಸಹಜವಾಗಿ ಕಾಲು ಕೆದರಿದರೆ ಆ ಧೂಳಿಗೆ ಕಾಟಾನ್ಯ ಅಂಜುವುದೇ ಮೂರ್ಖ ಕೌರವನ ಮನೆಯಲ್ಲಿ ಕೂಳು ತಿಂದು ಹಾಳು ಮಾಡುವ ಕೊಪ್ಪಿನ ಕೋಣದಂತೆ ಮಾರ್ಮಲಿತು ನುಡಿಯ ನುಡಿಗೆ ಈ ವೀರಶ್ವತ್ಥಾಮ ನಂಜುವನ್ನು ಕೊಟ್ಟಿದ್ದಾರೆ ಸಹಜವಾಗಿ ತಡಿ ಸ್ವಲ್ಪ ತಡಿ ನಳ್ಳದ ದಾರಿ ನೀನು ಮೂರಂತಕನ ಬೆನ್ನು ಬಿಟ್ಟರು ತೂರಿ ಕರ ಬಿಡಿದೆಳೆದು ಮೂರ ದೇವತೆಯ ಮುಂದೆ ಕೋಣಬಂ ಕಡಿದಂತೆ ನಿನ್ನನ್ನು ಕಡಿದು ಈ ರಣದೇವತೆಯ ನರಬಲಿಯ ಕೊಟ್ಟಿದ್ದಾರೆ ಸ್ವಲ್ಪ ನಿಲ್ಲು ಯಾವ ಬಾಪ್ರೆ ದ್ರೋಣ ಸಂಭಾವನೆಗಳಲ್ಲ ಎಲ್ಲ ಈ ಕಷ್ಟಕರ್ತಕನಾದ ಕಣ ಭ್ರಷ್ಟ ಬ್ರಾಹ್ಮಣ ಮೃಡ ದೇವನ ಸಾಕ್ಷಿಯಾಗಿ ಹೇಳುತ್ತೇನೆ ಕೇಳು ನಮ್ಮ ದೇಶದಿದ್ದರೆ ಇನ್ನೊಮ್ಮೆಯನ್ನ ಕರೆದಳು ಧನುಷ್ಯ ಹಿಡಿಯುವುದಿಲ್ಲ ಕಂಡೆಯ ಕುಲೈನದ ಕಣ ಎಲ್ಲ ಅಶ್ವತ್ಥಾಮ ಕಷ್ಟಕರ್ತಕನಾದ ಕಣ ನಿನ್ನನ್ನು ಗುರುಪುತ್ರನೆಂದು ಸುಮ್ಮನೆ ಬಿಟ್ಟರೆ ನಿನ್ನ ನಾಲಿಗೆಯು ಬಹಳ ಉತ್ತಮವಾಗಿದೆ ಸಹಜವಾಗಿ ಉತ್ತಮವಾಗಿದಲೇ ಬಂಡ ಹೇಳಿ ಹೇಳಿ ಬಿಟ್ಟಾಲ್ ನನ್ನ ಮುಂದೆ ಇಲ್ಲಿಯ ಚೆನ್ನಾಟವೇ ಸೊಕ್ಕಿದ ಮದ ಗಜವು ಮೃಗರಾಜನ ಸದನವು ಪಕ್ಕು ಪ್ರಾಣದಿಂದ ಬೆಳೆದು ಬಂದಿದೆ ಲೆಕ್ಕವಿಲ್ಲದ ಬಲವ ಮಣ್ಣು ಮುಕ್ಕಿಸುವಂತ ಈ ಕಲಿಕನ ಮುಂದೆ ಯಾತಕ್ಕೆ ನಡೆಯುವಲ್ಲೇ ಬಂಡ ಬಂಡ ಕಾರಣವೇ ಈ ಪ್ರಚಂಡ ತರ ಮಾತ ಬಾಣದಿಂದ ನಿನ್ನ ಗುಂಡವು ಮರೆತೋರು ಯಾತಕ್ಕೆ ತಡಲೈ ಕೋಣ ತಂಡನಂದನಾದ ಬಂಡ ಕರ್ಣನೇ ಎಲೈ ದ್ರೋಣ ನಂದನನಾದ ಷಂಡಾಶ್ವತ್ಥಾಮನೇ ತನ್ನ ಮಗನಿಗೆ ನಿನ್ನಂಗೆ ಭೂಮಂಡಲಾಧಿಪನೆಂದು ಕರೆದರೆ ಯಾತಕ್ಕೆ ನನ್ನ ಭ್ರಷ್ಟ ಕೆಣಕಿ ಪಾನವು ಬದುಕಬಲ್ಲದೆ ಗರುಡನಳು ಸರ್ಪವು ಸರಸ ಮಾಡಬಲ್ಲದೆ ಶಿಲೆಯ ಪೂಜರಾಗಿದ್ದಕ್ಕೆ ಈಡಾಗಬಲ್ಲದೆ ಕಷ್ಟಕರ್ತಕನಾದ ಕರ್ಣ ಏಡಿಯಾದ ಅಶ್ವತ್ಥಾಮ ಇದರಂತೆ ಉನ್ನತ ಪರಾಕ್ರಮವನ್ನು ತಡೆ ಹಿಡಿದರೆ ನಿನ್ನ ಪ್ರಾಣ ಉಳಿಯಬಲ್ಲದೆ ಸಹಜವಾಗಿ ಉಳಿಯುವುದಲೇ ಭ್ರಷ್ಟ ಈ ಕಪ್ಪಲಿಗನಾದ ಕರ್ಣ ಬಾಂಡವ ನೋಡು ಎಲ್ಲ ಚೌರ್ಯವನ್ನು ನೋಡು ಎಲ್ಲರನ್ನು ಯುದ್ಧ ಮಾಡು ಲೈ ಅಶ್ವತ್ಥಾಮನೆಂಬ ಕ್ರೂರ ನಡೆಯಲಿ ನಮ್ಮಿಬ್ಬರಿಗೆ ಸಮರ ದಂತೆ ಬಗಳುವ ಅಶ್ವತ್ಥಾಮನೇ ಕಷ್ಟಕರ್ತಕನಾದ ಬಂಡಕರ್ಣನೇ ನಿನ್ನ ಬ್ರಹ್ಮಾಸ್ತ್ರದ ಬಾಣಕ್ಕೆ ಜ್ವಾಲಾಸ್ತ್ರವನ್ನು ನೋಡಿದ್ದೇನೆ ಮೊದಲ ಹೂಡು ನಿನ್ನಯ ಬಾಣ ಎನ್ನ ಬಾಣದ ಮುಂದೆ ಉಳಿಸಿಕೋ ನಿನ್ನಯ ಪ್ರಾಣ ಷಂಡನಾದ ಷಂಡಾಶ್ವತ್ಥಾಮ ಬಿಲ್ಲು ಯುದ್ಧದಲ್ಲಿ ನಿನ್ನ ಬಲ್ಲದ ಈ ದಾರಿ ಕಕ್ಕೆ ಇಂತಕ್ಕೆ ನಿಲ್ಲು ಬಂಡ ಅರೆ ಕಡಿಮೆ ಎಲೈ ಅಶ್ವತ್ಥಾಮನೆಂಬ ಬ್ರಾಹ್ಮಣ
ಕಣ್ಣ ನೀನು ಊಟ ಮಾಡಲಿಕ್ಕೆ ಮಾತ್ರ ಬಾಳ್ಜಾಣ, ಈ ಕಣ್ಣನನ್ನು ಗೆಲ್ಲಲಿಕ್ಕೆ ನಿನಗೆಲ್ಲ ತಾಣ. ಈಗ ನಿನ್ನ ಖಡ್ಗದೊತ್ತಕ್ಕೆ ಸೆತ್ತನಾಗಲೇ ಬಂದ ನಿನ್ನ ಮಂಡೆಯ ಕಳೆದು ಮಾಡಿದ ಮೂರು ತಿಂಗಳ ಇದೇನು ನಿಮಗೆ ಹುಚ್ಚು ಹಿಡಿದಿರುವುದೇನೋ ಮೃಣದೇವನ ಪೂಜೆಯಲ್ಲಿ ಗರಡಿ ಎಂಬಿಟ್ಟಂತೆ ಮಂಗಳ ಕಾವ್ಯದಲ್ಲಿ ಭವಿಸಿದಂತೆ ನಿಮ್ಮ ಜಗಳಕ್ಕೆ ನಿಂತಿರಲ್ಲ ಸರಿ, ವೈರಿಗಳಾದ ಪಾಂಡವರ ಕೇಳಿ ನಗುವರಲ್ಲ. ಕಲಿಕರ್ಣ ಅಶ್ವತ್ಥಾಮರೇ, ನೀವು ಒಳ್ಳೆ ಬುದ್ಧಿವಂತರಿರುವರೆ. ನಿಮ್ಮ ಸತ್ಫಲತನವನ್ನು ನೋಡಲಿಕ್ಕೆ ನಿಮ್ಮನ್ನು ಕರೆಸಿಲ್ಲ ಎನ್ನ ಹೃದಯಕ್ಕೆ ಚಿಂತೆ ಹತ್ತಿರುವುದು. ಅದನ್ನು ನಿವಾರಣೆ ಮಾಡುತ್ತಾರೆಂದು ಕರೆಸಿದರೆ ಯಾರ ಕಷ್ಟ ಯಾರ ಮುಂದೆ ಹೇಳುವಂತಾಯಿತಲ್ಲ. ಇಲ್ಲಿ ಕೇಳಿದೆ 18-21 ದಿವಸದೊಳಗೆ ಪಾಂಡವರ ಜೈಶ ಯುದ್ಧವನ್ನು ಸಮಾಪ್ತಿ ಮಾಡ್ತೇನೆಂದು ಶಪಥವನ್ನು ಮಾಡಿರುವನು. ಇದಕ್ಕೆ ನಿಮ್ಮ ಆಲೋಚನೆ ಏನಿರುವುದು ಇಲ್ಲವಾಯಿತೆ ಅಂತ ಇವರಿಗೆ ಕಟ್ಟಿಗೆದಿಂದ ಎಲ್ಲ ಕೊತ್ತಿಗೆಯನ್ನು ಕತ್ತರಿಸಿಬಿಡದೆ. ಕೌರವೇಂದ್ರ, ಅಹೋ ಗುರುಪುತ್ರನಾದ ಅಶ್ವತ್ಥಾಮನೇ, ಮನನೊಂದು ಆಯಂದು ಉಸಿರುಕೆರೆದುಕೊಳ್ಳಬೇಡ. ತೊಟ್ಟ ವೈರತ್ವವನ್ನು ಬಿಟ್ಟು ಕರ್ಣನ ಮಿತ್ರ ಭಾವವನ್ನು ತೊಟ್ಟು ಕರ್ಣನ ಅಂತ ಕರ್ಣವನ್ನಿಟ್ಟು ದುರ್ಯೋಧನ ನೀನು ಸಂತೋಷಮಾನನಾಗಿ ಕರ್ಣನಿಗೆ ದಳಪತಿ ಪಟ್ಟವನ್ನು ಕಟ್ಟು ಇವತ್ತಿನ ಕಾಲಗತ ಕೂಳ ಧರ್ಮ ಮಾತಿಗಳ ಪಡೆದು ಈ ಭೂಮಿಗೆ ಕೆಳಗಿದ್ದರೆ ಬೆದರಾದಕ್ಕೆ ದುರ್ಯೋಧನ, ಅಹೋ ಗುರುಪುತ್ರ, ಜಾಗ್ರತೆಯಿಂದ ಕರ್ಣನಿಗೆ ದಳಪತಿ ಪಟ್ಟವನ್ನು ಕಟ್ಟುವಂತರಾಗ ಗೌರವೇಶ ನಡೆಯಲು ನಮಗೆ ಜಯಪಾಠ. ಅಹೋ ದಿಟ್ಟನಾದ ದುರ್ಯೋಧನ, ಅಹೋ ಸೂರ್ಯನಂದನ, ಆ ಪುಟ್ಟ ಅಶ್ವತ್ಥಾಮನ ಮೇಲೆ ಸಿಟ್ಟು ಬಿಟ್ಟು ಮಿತ್ರ ಭಾಗವೆಂಬ ಕವಚವನ್ನು ತಟ್ಟು ಕೈದಲ್ಪಟ್ಟದ ಕತ್ತಿಯನ್ನು ಧರಿಸಿ ಎತ್ತರವಾದ ಸಿಂಹಾಸನದ ಮೇಲೆ ಹತ್ತಿಕೊಳ್ಳುವೆ ಕೋಯಲಿಗೆ ದಳಪತಿ ಪಟ್ಟವನ್ನು ಕಟ್ಟುವಂತರಾಗ ಹಾರವನ್ನು ಧರಿಸಿ ಎನ್ನ ಕೊಳ್ಳಿಗೆ ಹಾಕಿ ಜಯಘೋಷವನ್ನು ಮಾಡಿಸುವಂತ ನಾವು